ಅವಳು ನಾನಿಲ್ಲ ಅಂದ್ರೆ ಬದುಕಲ್ವೋ, ಸತ್ತೇ ಹೋಗ್ತಾಳ ಅವಳು. ಅವಳು ಸತ್ರು ಪರವಾಗಿಲ್ಲ, ನಿನಗೆ ಮಾತ್ರ ಕೊಡಲ್ಲ ನಾನು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್ ಶಿರ್ಸಿ ಮಾತಾಡ್ತಾ ಇದ್ದೀನಿ. ದುರಂತ ಪ್ರೀತಿ ಕೊನೆಗೆ ಸಾವಿಗತಿ ಅನ್ನೋಂಥ ಕಿರುಚಿತ್ರವನ್ನು ನಾವು ಮಾಡಿದ್ವಿ. ಅದನ್ನು ನೀವೆಲ್ಲರೂ ನೋಡಿ ತುಂಬ ಚೆನ್ನಾಗಿ ಹಾರೈಸಿದ್ದೀರಾ. ಈಗ ಅದರ ಮೇಕಿಂಗನ್ನು ಬಿಡ್ತಾ ಇದ್ದೀವಿ. ಈ ಮೇಕಿಂಗನ್ನು ನೋಡಿ, ಶೂಟಿಂಗ್ ಟೈಮಲ್ಲಿ ಎಷ್ಟು ತಮಾಷೆ ಇತ್ತು, ಎಷ್ಟು ಜನರು ಕಾಲು ಎಳೆದಿದ್ದೀವಿ, ಎಲ್ಲದನ್ನು ನೋಡಿ ಖುಷಿ ಪಡಿ. ಜೊತೆಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪ. ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಹಾಗೆ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಈಗ ವಿಡಿಯೋ ನೋಡ್ಕೊಂಡು ಬನ್ನಿ. ಕೊನೆಗೂ ಹಠ ಮಾಡಿ ನಾನು ಕೂಡ ನಿಮ್ಮನ್ನ ಇಷ್ಟಪಡೋ ತರ ಮಾಡಿದ್ರಿ. ಆದ್ರೆ ನಮ್ ಪ್ರೀತಿನ ನಿಮ್ ಅಲ್ಲ ರೀ, ನಾನು ಅಷ್ಟು ಬೇಡ ಅಂದ್ರು ಕಾಡಿಬೇಡಿ ನೀವು ನನ್ನೇ ಪ್ರೀತಿ ಮಾಡೋಕೆ ಏನ್ ಕಾರಣ? ನನಗೆ ನಿಮ್ಮ ಸಿಂಪ್ಲಿಸಿಟಿ ಇಷ್ಟ. ಅಲ್ಲ ರೀ, ನಾನು ಅಷ್ಟು ಬೇಡ ಅಂದ್ರು ಕಾಡಿಬೇಡಿ ಕೂಡ ನೀವು ನನ್ನೇ ಪ್ರೀತಿ ಮಾಡೋಕ್ ಕಾರಣ ಏನು? ನನಗೆ ನಿಮ್ಮ ಸಿಂಪ್ಲಿಸಿಟಿ. ಅಲ್ಲ ರೀ, ನಾನು ಅಷ್ಟು ಬೇಡ ಅಂದ್ರು ಕಾಡಿಬೇಡಿ ಕೂಡ ನೀವು ನನ್ನೇ ಪ್ರೀತಿ ಮಾಡೋಕ್ ಕಾರಣ ಏನು? ನನಗೆ ನಿಮ್ಮ ಸಿಂಪ್ಲಿಸಿಟಿ. ಅಲ್ಲ ರೀ, ನಾನು ಅಷ್ಟು ಬೇಡ ಅಂದ್ರು ಕಾಡಿಬೇಡಿ ಕೂಡ ನೀವು ನನ್ನೇ ಪ್ರೀತಿ ಮಾಡೋದಕ್ಕೆ ಏನ್ ಕಾರಣ? ನನಗೆ ನಿಮ್ಮ ಸಿಂಪ್ಲಿಸಿಟಿ ಇಷ್ಟ ಆಯ್ತು. ನೀವು ಇನ್ನೊಮ್ಮೆ ಇಲ್ಲ ಅಲ್ಲ ರೀ, ಮತ್ ಹೊಸ ಇಲ್ಲ ಇಲ್ಲ ಇವ್ರ ಸವಾಸ. ನಾನು ನಿಮ್ಮನ್ನ ಇಷ್ಟಪಡೋ ತರ ಮಾಡಿದ್ರಿ. ಆದ್ರೆ ನಿಮ್ ಮನೆಯವ್ರಾಗ್ಲಿ ನಿಮ್ಮ ಅಣ್ಣ ಆಗ್ಲಿ ನಮ್ ಪ್ರೀತಿನ ಒಪ್ತಾರಂತ ನನ್ಗ ಅನ್ಸಲ್ಲ. ನಿಮ್ ಮನೇಲಿ ಕೆಲಸ ಮಾಡುವಂತ ಸಾಧಾರಣ ಆಳು ನಾನು. ಆ ಮನೆ ಯುವರಾಣಿನೇ ಬೇಕು ಅಂದ್ರೆ ಯಾರು ಒಪ್ಪಲ್ಲ. ಯಾಕ್ರಿ ಒಪ್ಪಲ್ಲ? ಇದುವರೆಗೂ ನಾನು ಏನೂ ಕೇಳಿಲ್ಲ, ನಿಮ್ಮನ್ನ ಕೇಳ್ತೇನೆ. ನಾನ್ ಬರ್ಲಿ ಮನೆಗೆ? ನಾ ಕೇಳಿದ್ನ ಯಾವ್ದು ಅಲ್ಲ, ಇದುವರೆಗೂ ನಾನ್ ಹೇಳ್ತೀನಿ ಬರ್ರಿ. ಈಗ ಬರ್ತಾರ ಈಗ ರೊಚ್ಚಿಗೆ ನಾ ಹೆಂಗೆ ಬಿಸಿ ನೋಡ, ಮೊನ್ನೆ ಹೇಳಿದ್ದಲ್ಲ ಆ ಡೈಲಾಗ್. ನೀ ಎತ್ತಿದೇನೋ ನಿನಗೆ, ನನ್ನ ತಂಗಿನ ಬೇಕಿತ್ತ ನಿಂಗೆ? ಬದುಕೋದಲ್ಲ, ಅಡ್ಡ ಅಡ್ಡ ಕತ್ತರಿಸ್ಬಿಡ್ತೀನಿ. ಆಯ್ತಾ? ಅಲ್ಲ ಕ್ರಾಶ್ ಡೈಲಾಗ್ ಐತಿ ಈಗ ಒಂದು. ಹೌದು, ಅವ್ರಿಗೆ ಯಾಕೆ ಒಪ್ಪಲ್ಲ? ಓಕೆ, ಸ್ಟಾರ್ಟ್. ಹಲೋ 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 ಶಿವು, ಎಲ್ಲಿದಿ? ನೋಡು, ನಮ್ಮ ಅಣ್ಣ ನಮ್ಮಿಬ್ರನ್ನ ಸೇರಾಕ್ ಬಿಡಲ್ಲ. ಇವಾಗ ಏನ್ ಮಾಡೋದು? ಏನು ಮಾಡಂಗಿಲ್ಲ. ನಾವ್ ಮದ್ವೆ ಅಂತ ಆದ್ರೆ ಯಾರು ನಮ್ಮನ್ನ ದೂರ ಮಾಡಕ್ ಆಗಲ್ಲ. ನಾನ್ ಹೆಂಗಾದ್ರೂ ಮಾಡಿ ಮನೆಯಿಂದ ಬರ್ತೀನಿ. ನಾವೆಲ್ಲಾದ್ರೂ ಹೋಗಿ ಮದ್ವೆ ಆಗೋಣ. ನೋಡು, ನಿನ್ನ ನಂಬಿ ನಾನು ಮನೆಯಿಂದ ಬರ್ತಾ ಇದ್ದೀನಿ. ನನ್ ನಂಬಿಕೆನ ಉಳ್ಸ್ಕೊಳ್ತೀಯ ಅಂತ ಅನ್ಕೊಂಡಿದೀನಿ. ಒಂದ್ ವೇಳೆ ನೀನ್ ಬರ್ದೇ ಇದ್ರೆ ಸಾಯೋದು ಬಿಟ್ಟು ನನ್ಗೆ ಬೇರೆ ದಾರಿ ಇಲ್ಲ. ನಾವ್ ಮದ್ವೆ ಅಂತ ಆಗಿ ಎಲ್ಲಾದ್ರೂ ದೂರ ಹೋಗೋಣ. ನಮ್ಗೆ ಇವ್ರು ಯಾರ ಸಹವಾಸನೂ ಬೇಡ. ಸರಿ, ನಂಗೂ ನೀನ್ ಬಿಟ್ಟಿರೋದು ತುಂಬಾ ಕಷ್ಟ ಆಗುತ್ತೆ. ನಾನ್ ಬರ್ತೀನಿ. ನೀನ್ ಹೇಳ್ದಂಗೆ ನಾವು ಮದ್ವೆ ಅಂತ ಆದ್ರೆ ಯಾರು ನಮ್ಮನ್ನ ದೂರ ಮಾಡೋಕ್ಕಾಗಲ್ಲ. ನಾವು ನಾಳೆನೆ ಮದ್ವೆ ಆಗಿ ಎಲ್ಲಾದ್ರೂ ದೂರ ಹೋಗೋಣ. ನಾನು ನಾಳೆ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ ಅಂತ ಫೋನ್ ಇಡ್ರಿ. ಓಕೆ, ಎಲ್ಲಾದ್ರೂ ಒಂದು ಕೆಲಸ ಮಾಡಿ. ಹಾ ಸರಿ ಅಂತ ಹೇಳ್ರಿ. ಓಕೆ ಬಿಡು, ಫೋನ್ ಇಟ್ಬಿಡ್ರಿ. ಈಗ ಇನ್ನೊಂದ್ಸಲ ಹಾ ಸರಿ ಅಂತ ಫೋನ್ ಇಡ್ರಿ. ಈಗ ಇಲ್ಲಿ ಇಟ್ಕೊಳ್ರಿ. ಹಾ ಸರಿ, ಅಷ್ಟೇ ಈಗ. ಹಾ ಸರಿ, ಅಷ್ಟೇ. ಹೇಳ? ಹಾ ಸರಿ. ಹೌದಾ? ಇವಾಗ ಏನಾಯ್ತಣ್ಣ? ಅಲ್ಲ, ಹೌದಾ? ಇವಾಗ ಏನಾಯ್ತು ಅಣ್ಣ? ನಮ್ಮಂತ ಶ್ರೀಮಂತರ ಮನೆ ಹೆಣ್ಮಕ್ಳು ನಂಗೊಂದ್ ಪ್ರಾಬ್ಲಮ್ ಆಗಿದೆ ಕಡೆ. ನಾನೊಂದ್ ಹುಡುಗನ ತುಂಬಾ ಇಷ್ಟ ಪಡ್ತಿದ್ದೆ. ನಮ್ಮ ಮನೆಯಲ್ಲಿ ವಿರೋಧ ಮಾಡ್ತಿದ್ದೆ. ಸ್ಟಾರ್ಟಾ? ನಾನೇನ್ ಹೆಲ್ಪ್ ಮಾಡಕ್ಕಾಗತ್ತೆ ನಿಂಗೆ? ಅಲ್ಲ, ಏನೋ ನನ್ ಮಗಳು ತಲೆ ಕೆಡಿಸ್ತವನು ಎಲ್ಲಿದಾನ ಅವನು ಶಿವು? ಇವಾಗ ಆಲ್ರೆಡಿ ಅವನಿಗೆ ವಾರ್ನಿಂಗ್ ಕೊಟ್ಟಿದ್ದೆ. ಇಲ್ಲೇ ಇದನ್ನ ಬರ್ರಿ ತೋರಿಸ್ತೇನೆ. ನಡಿ.
ನನ್ನ ಜೀವನಕ್ಕೆ ಬಂದಿರೋ ನಿನ್ನ ನಾನು ಕೊನೆವರೆಗೂ ಕಾಪಾಡ್ತೀನಿ. ಬರೋದೇ ಅಲ್ಲಲ್ಲ ಇದು. ಅಲ್ಲೇ ಮುಗಿಸ್ಕೊಂಡ್ ಬರೋದಲ್ಲ. ಅಯ್ಯ ನಿನಗಷ್ಟು ಹೇಳಿದ್ರು ಕೊನೆಗೂ ಆ ನಾಯಿನೇ ಮದ್ವೆ ಅದೆಯಲ್ಲ. ಅಣ್ಣ ನೀವಂತೂ ನಮಗ್ ಬಂದಾಗಕ್ ಬಿಡ್ಲಿ. ಹಲೋ ಹಲೋ ಹಲೋ. ಏ ಗ್ಯಾಪ್ ಬಿಟ್ಬೇಕಲ್ಲ. ಅಮ್ಮ ನೀನೇನು ಮಾಡ್ಕೊಳ್ಳೋದಲ್ಲ, ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅಮ್ಮ ಅಮ್ಮ ಕಟ್ ಮಾಡ್ಬೇಡ ಆ ಊಟಕ್ಕೆ. ಪ್ರೀತಿ ಪ್ರೇಮ ಅಂತ ಹೇಳಿ ನನ್ ಮಗಳು ತಲೆ ಕೆಡಿಸ್ತೀಯ ನೀನು. ಇದ್ರಲ್ಲಿ ನಂದೇನು ತಪ್ಪಿಲ್ಲ ರೀ. ನಿಮ್ ಮಗಳು ತಾನಾಗಿನೇ ನನ್ನ ಪ್ರೀತಿ ಮಾಡೋತ್ತ ಹಿಂದೆ ಬಂದಿದ್ದಾಳೆ ಹೊರತು ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅವಳಂತ ಚಿಕ್ಕವಳು, ಅವಳಿಗೆ ಬುದ್ಧಿ ಇಲ್ಲ. ನಿನ್ನ ಬುದ್ಧಿ ಎಲ್ಲಿ ಹೋಗಿತ್ತು? ನಿನ್ನ ಯೋಗ್ಯತೆ ಏನಂತ ನಿನಗೆ ಗೊತ್ತಿಲ್ಲ. ಪ್ರೀತಿ ಮಾಡೋದಕ್ಕೆ ಯಾರಾದ್ರೇನ್ರಿ? ಇಲ್ಲ ಹೊತ್ತು ಇಲ್ಲ ಹೊತ್ತು ಇಲ್ಲ ತಗೊಳ್ರಿ. ನೀ ಹೇಳಿ ನಮಗೆ. ಪ್ರೀತಿ ಮಾಡೋದಕ್ಕೆ ಯಾರಾದ್ರೇನ್ರಿ? ಏ ನೀನು ನನ್ ಮನೆ ಕಾಯೋ ನಾಯಿ. ಉಪ್ಪರಿಗೆ ಮೇಲೆ ಕೂತ್ಕೊಳ್ಳೋ ಕನಸು ಕಾಣ್ಬೇಡ ನೀನು. ಹಾ ಸಾಕು. ಪ್ರೀತಿ ಪ್ರೇಮ ಅಂತ ಹೇಳಿ ನನ್ನ ಮಗಳು ತಲೆ ಕೆಡ್ಸಾಕತ್ತಿ ನೀನ. ಇದ್ರಾಗ ನಂದೇನು ತಪ್ಪಿಲ್ರಿ. ಅವಳು ತಾನಾಗೆ ನನ್ನ ಇಷ್ಟಪಡ್ತೀನಿ ಅಂತ ನಾನು ಎಂದಿದ್ದಾಳ್ರಿ. ಇದ್ರಾಗ ನಂದೇನು ತಪ್ಪಿಲ್ಲ. ಹೌದು. ಏಯ್ ನಡಿಯೋ ಇಲ್ಲಿಂದ. ಇವತ್ತಿಂದ ನಮ್ಮ ಮನೆಗೆ ನಿನಗೆ ಜಾಗ ಇಲ್ಲ. ಯಾಕ್ರಿ? ಅಂತ ತಪ್ಪು ನಾನೇನ್ ಮಾಡ್ದೆ? ನೀನ್ ಏನ್ ತಪ್ಪು ಮಾಡಿದೆ ಅಂತ ಅದು ನನ್ನ ಬಾಯಿಂದಾನೇ ಹೇಳ್ಬೇಕಾ? ನಾನೇನು ತಪ್ಪು ಮಾಡಿಲ್ಲ. ನಡಿಯೋ ಇಲ್ಲಿಂದ, ನೀನು ಇರ್ಬೇಡ. ಏ ನೋಡ ಕೋಪ ಇರ್ಲಿ. ಏಯ್ ನಡಿಯೋ ಇಲ್ಲಿಂದ. ನಮ್ಮನೇಲಿ ನಿನ್ಗೆ ಜಾಗ ಇಲ್ಲ. ಯಾಕ್ರಿ? ಅಂತ ತಪ್ಪು ನಾನೇನ್ ಮಾಡ್ದೆ? ನೀ ಎಂತ ತಪ್ಪು ಮಾಡಿದೆ ಅಂತ ಹೇಳಿ ಅದು ನನ್ನ ಬಾಯಿಂದಾನೇ ಹೇಳ್ಬೇಕಾ? ಅವನು ಒಳ್ಳೆಯವನು ಅಂತ ಹೇಳಿ ನಿನ್ನ ಅವನಿಗೆ ಕೊಡಲ್ಲ. ಅಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನ್ ಶಿವುನ ಇಷ್ಟ ಪಡ್ತಾ ಇದ್ದೀನಿ. ನಂಗೆ ಶಿವು ಬೇಕು. ಲಾಸ್ಟ್ 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 ಲಾಸ್ಟ್. ಅವನು ತುಂಬಾ ಒಳ್ಳೆಯವನು ಅಂತ ಹೇಳಿ ನಿನ್ನ ಅವನಿಗೆ ಅದು ತುಂಬಾ. ಹಾಯ್, ಹೇಗಿದ್ಯಾ? ಆರಾಮ್, ನೀನು? ನಾನ್ ಆರಾಮಾಗಿದ್ದೀನಿ. ಏನೇ ಮರೈತಿ, ಊರಿಗ್ ಬಂದ್ ಇಷ್ಟು ದಿನ ಆಯ್ತು, ಸುದ್ದಿನೇ ಇಲ್ಲ. ನಾನ್ ಸ್ವಲ್ಪ ಬಿಸಿ ಇದ್ದೆ. ಓ, ಇವತ್ ನಮ್ಮನ್ನೆಲ್ಲ ಮಾತಾಡ್ಸ್ಬೇಕು ಅನಿಸ್ತಾ? ಡೈಲಾಗ್. ಹಾಯ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಊರಿಗ್ ಬಂದ್ ಇಷ್ಟು ದಿನ ಆಯ್ತು. ಹಾಯ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಏನೇ ಮಹಾರಾಣಿ, ಊರಿಗ್ ಬಂದ್ ಇಷ್ಟ ದಿನ ಆಯ್ತು, ಸುದ್ದಿನೇ ಇಲ್ಲ. ಊರಿಗ್ ಬಂದು 1 ವಾರ ಆಯ್ತು ನಿಜ, ಆದ್ರೆ ನಂಗೆ ತುಂಬಾ ವರ್ಕ್ ಇತ್ತು. ಓಕೆ, ಇವಾಗ ಯಾವ್ದಕ್ಕೂ ಕೊರತೆ ಮಾಡಿರೋದಿಲ್ಲ. ಏನ್ ಕೇಳಿದ್ರು ಕೊಟ್ಟಿರ್ತಾರೆ. ಸೊ ಇವಾಗ ಇದನ್ನ ಕೇಳ್ತೀನಿ. ಕರೆಕ್ಟ್ ಇತ್ತು. ಸ್ವಲ್ಪ ಒಂದು 2 ನಿಮಿಷ. ನಂಗೊಂದು ಗೊತ್ತಿಲ್ಲ. ಇನ್ನೊಂದ್ಸಲ ನಿನ್ ಸಮಾಧಾನ.
ಓಕೆ, ಅದು ನಾನು ಹೇಳ್ತೇನೆ. ನಿಮ್ಮಂತಸ್ತಿಗೆ ಸರಿ ಹೋಗೋಷ್ಟು ಕೊನೆಗೂ ನಾನು ನಿಮ್ಮನ್ನ ಇಷ್ಟಪಡೋ ತರ ಮಾಡಿದ್ರಿ. ಆದ್ರೆ ನಮ್ ಪ್ರೀತಿನ ನಿಮ್ ಅಣ್ಣ ಆಗ್ಲಿ ನಿಮ್ ಮನೆಯವ್ರಾಗ್ಲಿ ಒಪ್ತಾರೆ ಅಂತ ನನ್ಗೇನ್ ಅನ್ಸಲ್ಲ. ನಿಮ್ ಮನೇಲಿ ಕೆಲಸ ಮಾಡುವಂತ ಸಾಧಾರಣ ಆಳು ನಾನು. ಆ ಮನೆ ಯುವರಾಣಿನೇ ಬೇಕು ಅಂದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ. ಯಾಕ್ರಿ ಒಪ್ಪಲ್ಲ? ಇದುವರೆಗೂ ನಮ್ಮ ಮನೇಲಿ ನಾನು ಏನನ್ನು ಕೇಳಿಲ್ಲ. ಈ ಕೊನೆಯದಾಗ ನಿಮ್ಮನ್ನು ಕೇಳ್ತೀನಿ ಅಷ್ಟೇ. ಉಲ್ಟಾ ಆಯ್ತಾ? ಅಣ್ಣ ಇವಂಗ್ ಯಾಕೆ ಹೊಡಿತಿದ್ಯಾ? ಏಯ್, ನೀವತ್ತಿಲ್ದಿರೋ ನಾಯಿ ನಮ್ಮ ಮನೇಲಿ ಸ್ಥಾನ ಕೊಟ್ಟಿದ್ದೆ ದೊಡ್ಡದು, ಅಂತದ್ರಲ್ಲಿ ನನ್ ತಂಗಿ ಮೇಲೆ ಕಣ್ಣಾಕಿದ್ಯಾ? ಅಣ್ಣ ಇವಂದೇನ್ ತಪ್ಪಿಲ್ಲ, ನಾನೇ ಅವನ್ ಹಿಂದ್ ಹೋಗಿದ್ದು. ನೀನ್ ಸುಮ್ನೆ ಇರು. ಇನ್ನೊಂದ್ಸಲ ನನ್ ತಂಗಿ ಜೊತೆ ಎಲ್ಲಾದ್ರೂ ನೀನ್ ನೋಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಬರೇ ನೀನು. ಅಣ್ಣ ಅಣ್ಣ ಇವನಿಗೇನ ಹೊಡಿತಿದ್ಯಾ? ಏಯ್, ನೀಯತ್ತಿಲ್ದಿರೋ ನಾಯಿ ನಮ್ಮ ಮನೇಲಿ ಸ್ಥಾನ ಕೊಟ್ಟಿದ್ದೆ ದೊಡ್ಡದು, ಅಂತದ್ರಲ್ಲಿ ನನ್ ತಂಗಿ ಮೇಲೆ ಕಣ್ಣಾಕಿದ್ಯಾ? ಅಣ್ಣ ಇವಂದೇನ್ ತಪ್ಪಿಲ್ಲ ಅಣ್ಣ. ಕೈ ಬಿಡ್ಬಾರ್ಲ, ಅವ್ರು ಬಿಡಿಸ್ತಾರೆ. ನಾ ಹಿಂಗ್ ಮಾಡ್ತೇನೆ. ಅಣ್ಣ ಇವನಿಗೇನ ಹೊಡಿತಿದ್ಯಾ? ಏಯ್, ನೀಯತ್ತಿಲ್ದಿರೋ ನಾಯಿ ನಮ್ಮ ಮನೇಲಿ ಸ್ಥಾನ ಕೊಟ್ಟಿದ್ದೆ ದೊಡ್ಡದು, ಅಂತದ್ರಲ್ಲಿ ನನ್ ತಂಗಿ ಮೇಲೆ ಕಣ್ಣಾಕಿದ್ಯಾ? ಅಣ್ಣ ಇವಂದೇನ್ ತಪ್ಪಿಲ್ಲ ಅಣ್ಣ, ನಾನೇ ಅವನ್ ಹಿಂದ್ ಹೋಗಿದ್ದಣ್ಣ. ನೀ ಸುಮ್ನೆ ಇರು. ಸರಿಯಾಗಿಲ್ಲ. ಅಣ್ಣ ಇವಂದೇನ ಅಣ್ಣ ಇವಂಗ್ ಯಾಕೆ ಹೊಡಿತಿದ್ಯಾ? ಏಯ್, ನೀಯತ್ತಿಲ್ದಿರೋ ನಾಯಿ ನಮ್ಮ ಮನೇಲಿ ಸ್ಥಾನ ಕೊಟ್ಟಿದ್ದೆ ದೊಡ್ಡದು, ಅಂತದ್ರಲ್ಲಿ ನನ್ ತಂಗಿ ಮೇಲೆ ಕಣ್ಣಾಕಿದ್ಯಾ? ಅಣ್ಣ ಇವಂದೇನ್ ತಪ್ಪಿಲ್ಲ, ನಾನೇ ಅವನ್ ಹಿಂದ್ ಹೋಗಿದ್ದು. ನೀನ್ ಸುಮ್ನೆ ಇರು. ಇನ್ನೊಂದ್ಸಲ ನನ್ ತಂಗಿ ಜೊತೆ ಎಲ್ಲಾದ್ರೂ ನೀನ್ ನೋಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಬರೇ ನೀನು. ಅಣ್ಣ ಅವನಿಗೆ ಯಾಕೆ ಹೊಡಿತಿದ್ದೀರಾ? ಏಯ್, ನೀಯತ್ತಿಲ್ದಿರೋ ನಾಯಿ ನಮ್ಮ ಮನೇಲಿ ನಿನ್ಗೆ ಸ್ಥಾನ ಕೊಟ್ಟಿದ್ದೆ ದೊಡ್ಡದು, ಅಂತದ್ರಲ್ಲಿ ನನ್ ತಂಗಿ ಮೇಲೆ ಕಣ್ಣಾಕಿದ್ಯಾ? ಅಣ್ಣ ಅವನೇನ್ ತಪ್ಪಿಲ್ಲ ಅಣ್ಣ, ನಾನೇ ಅವನ್ ಹಿಂದ್ ಹೋಗಿರೋದು. ಅಣ್ಣ ಇದ್ರಲ್ಲ ಅವ್ರು. ಅಣ್ಣ ಇವಂಗ್ ಯಾಕೆ ಹೊಡಿತಿದ್ದೀರಾ? ಅಣ್ಣ ಇವನಿಗೆ ಯಾಕೆ ಹೊಡಿತಿದ್ದೀರಾ? ಏಯ್, ನೀಯತ್ತಿಲ್ದಿರೋ ನಾಯಿ ಅಣ್ಣ ಇವನಿಗೆ ಯಾಕೆ ಹೊಡಿತಿದ್ದೀರಾ? ಏಯ್, ನೀಯತ್ತಿಲ್ದಿರೋ ನಾಯಿ ನಮ್ಮ ಮನೇಲಿ ಇರೋಕ್ ಸ್ಥಾನ ಕೊಟ್ಟಿದ್ದೆ ದೊಡ್ಡದು, ಅಂತದ್ರಲ್ಲಿ ನನ್ ತಂಗಿ ಮೇಲೆ ಕಣ್ಣಾಕಿದ್ಯಾ? ಹಂಗ್ ಬರೋದಿಲ್ಲ. ನಿನ್ ಹೆಂಗ್ ಗೊತ್ತ? ಏ ಕಾಳ, ಎಲ್ಲಿದೀವೋ? ಎಷ್ಟೊತ್ತದು? ಇಲ್ಲಿ ಮನೆಯಲ್ಲಿ ಇಷ್ಟೊಂದು ಕೆಲ್ಸಗಳೆಲ್ಲ ಬಿದ್ದಿದವು, ಬೇಗ ಬಾ. ಹಾ ಸರಿ. ನನಗೆ ಹೊಡಿತೇನೆ. ಹೋಗ್ರಿ. ಈಗ ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು ನಿಲ್ರಿ. ಅಲ್ಲ ಆಯ್ತಲ್ಲ, ನಾನ್ ಹೇಳ್ತೇನೆ. ಏನ್ರಿ? ನಾನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ನೋಡ್ರಿ. ಏನ್ರಿ ಹೇಳ್ತಾ ಇದ್ದೀರಾ? ಸುಮ್ನೆ ಹೋಗ್ರಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ಮಳೆ ಬೇರೆ ಬರ್ತಾ ಇದೆ, ಈ ಹುಚ್ಚಾಟ ಎಲ್ಲ ಬೇಡ, ಸುಮ್ನೆ ಹೋಗ್ರಿ ಒಳಗೆ. ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ. ನಾನ್ ಹಠ ಹಿಡಿದ್ರೆ ನನ್ ಬೇಕು ಅಂದ್ರೆ ಬೇಕು, ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವ್ ನಂಗೆ ಇಷ್ಟ ಪಡ್ಬೇಕಷ್ಟೇ. ಏನ್ರಿ ಮಾತಾಡ್ತಿದ್ದೀರಾ? ಇದಾಗು ಮಾತಾ? ನಾನೇನು ನೀವೇನು? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವ್ ನಂಗೆ ಇಷ್ಟ ಪಡ್ಬೇಕಷ್ಟೇ. ಸಾಧ್ಯನೇ ಇಲ್ಲ. ನೀವ್ ಇದೇ ತರ ಕೆಲ್ಸ ಇದೆ. ಇಲ್ಲ ಇನ್ನೊಮ್ಮೆ ಮಾಡ್ರಿ ಅದು. ವಿಡಿಯೋ ನೋಡಿದ್ರಲ್ಲ, ಏನು ಅನಿಸ್ತು? ತುಂಬ ತಮಾಷೆ ಆಗಿತ್ತಲ್ವಾ? ಸೊ ಈ ವಿಡಿಯೋನ ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಬಣ್ಣದ ಬದುಕು. ನಾವು ಬಣ್ಣದ ಬದುಕು ಸಿನಿಮಾನ ಮುಂಚೆನೇ ಅನೌನ್ಸ್ ಮಾಡಿದ್ವಿ, ಅದು ಮುಂಚೆನೇ ಬರಬೇಕಿತ್ತು. ಆದರೆ ತುಂಬ ದೊಡ್ಡ ಕಲಾವಿದರೆಲ್ಲ ಇದರಲ್ಲಿದ್ದಾರೆ, ಶೂಟಿಂಗ್ ನಡೀತಾ ಇದೆ. ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರೋದ್ರಿಂದ ಈ ಸಿನಿಮಾ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಏನು ತೊಂದರೆ ಇಲ್ಲ, ನಾವು ಆದಷ್ಟು ಬಣ್ಣದ ಬದುಕು ಸಿನಿಮಾ ಬಗ್ಗೆ ಕೆಲಸ ಮಾಡ್ತಾಯಿದ್ದೀವಿ, ಆದಷ್ಟು ಬೇಗ ಬರುತ್ತೆ. ಜೊತೆಗೆ ವಿದ್ಯಾ ಅಕ್ಕ ಥ್ಯಾಂಕ್ಸ್ ಹೇಳಬೇಕು. ಧಾರವಾಡದಲ್ಲಿ ಇದ್ದಾರೆ ಅವರು.
ಮೂಲತಃ ಧಾರವಾಡದವ್ರೆ ಅವರು. ಸೊ ನಮ್ಮ ವಿದ್ಯಾಕ್ಕನಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾ ಆಗಿರ್ಬೋದು, ಬಣ್ಣದ ಬದುಕು ಸಿನಿಮಾ ಆಗಿರ್ಬೋದು, ನಮ್ಮೆಲ್ಲ ಪ್ರಾಜೆಕ್ಟಿಗೂ ಜೊತೆಯಾಗಿ ನಿಂತವರು ವಿದ್ಯಾಕ್ಕ, ಅವ್ರಿಗೆ ಯಾವತ್ತೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಈ ಒಂದು ಸಿನಿಮಾನ ನೀವು ನೋಡಿ ಹರಿಸಿದಿರಲ್ಲ, ಅದೇ ರೀತಿ ಬಣ್ಣದ ಬದುಕು ಸಿನಿಮಾ ಕೂಡ ಬರುತ್ತೆ. ಕಾಯ್ತಾ ಇರಿ. ನಿಮ್ಮ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡೋದಕ್ಕೆ. ನಮಸ್ಕಾರ.